ಸ್ವಾಗತ ಗೆಳೆಯರಿ. ನಿಮಗೊಂದು ಗುಡ್ ನ್ಯೂಸ್ ಏನೆಂದ್ರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ BA ಪ್ರಥಮ ಸೆಮಿಸ್ಟರ್‌ನ ರಿಸಲ್ಟ್ ಅನೌನ್ಸ್‌ಮೆಂಟ್ ಆಗಿದೆ. ತಾವು ಈ ರಿಸಲ್ಟ್ ಅನ್ನ ಎಲ್ಲಿ ನೋಡ್ಬೋದಂದ್ರೆ UUCMS ಪೋರ್ಟಲ್‌ನಲ್ಲಿ ನೋಡ್ಬೋದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತಾವು UUCMS ಪೋರ್ಟಲ್‌ನ ಗೂಗಲ್‌ನಲ್ಲಿ ಸರ್ಚ್ ಮಾಡ್ಬೇಕಾಗುತ್ತೆ. ಅದಾದ ತಕ್ಷಣ ತಾವು ಈ UUCM ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. UUCM ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಾವು ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾವನ್ನು ಫಿಲ್ ಮಾಡಬೇಕಾಗುತ್ತೆ. ಈ ಯೂಸರ್ ನೇಮ್ ಅಂದ್ರೆ ತಮ್ಮ ರಿಜಿಸ್ಟರ್ ನಂಬರ್ ಇರ್ಬೋದು. ಆ ರಿಜಿಸ್ಟರ್ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ತದಕ್ಷಣ ಇಲ್ಲಿ ಪಾಸ್ವರ್ಡ್ ಅಂತ ಬರುತ್ತೆ. ಈ ಪಾಸ್ವರ್ಡ್ ತಮ್ಮ ಡೇಟ್ ಆಫ್ ಬರ್ತ್ ಆಗಿರುತ್ತೆ ಅಥವಾ ನೀವು ಚೇಂಜ್ ಮಾಡ್ಕೊಂಡಿದ್ರೆ ನೀವು ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಿ ಯಾವ ಪಾಸ್ವರ್ಡ್ ಚೇಂಜ್ ಮಾಡಿರ್ತಿಲ್ಲ ಆ ಪಾಸ್ವರ್ಡ್ ಅನ್ನ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ತಾವು ಮೊದಲು ಇಲ್ಲಿ ತಮ್ಮ ರಿಜಿಸ್ಟರ್ ನಂಬರ್ ಅನ್ನ ಫಿಲ್ಅಪ್ ಮಾಡಬೇಕು. ನಾನು ಈಗ ಫಿಲ್ಅಪ್ ಮಾಡಿ ಲಾಗಿನ್ ಆಗಿ ತಮಗೆ ನೆಕ್ಸ್ಟ್ ಸ್ಟೆಪ್ ಅನ್ನ ಹೇಳ್ಕೊಡ್ತೀನಿ. ಓಕೆ, ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿಯ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ಮೆನ್ಯೂನಲ್ಲಿ ನೋಡ್ಬೋದು ಹೋಮ್ ಮತ್ತು ಸ್ಟೂಡೆಂಟ್ ಅಕಾಡೆಮಿಕ್ಸ್ ಎಕ್ಸಾಮ್ ರಿಪೋರ್ಟ್ ಅಂತ ಇದೆ. ಇಲ್ಲಿ ಎಕ್ಸಾಮ್ ಎಂಬ ಆಪ್ಷನ್ ನಲ್ಲಿ ಕ್ಲಿಕ್ ಮಾಡಿ. ಅದಾದ ತಕ್ಷಣ ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಬರ್ತಿದೆ. ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ತಕ್ಷಣ ತಾವು ಇಲ್ಲಿ ನೋಡ್ಬೋದು ತಮ್ಮ ಅಪ್ಲಿಕೇಶನ್ ಏನ ಇದು ಮಾಡಿರ್ತೀರಲ್ಲ ಅಲ್ಲಿ ವ್ಯೂ ರಿಸಲ್ಟ್ ಅಂತ ಆಪ್ಷನ್ ಬರ್ತಿದೆ. ಈ ವ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆದ ತಕ್ಷಣ ತಾವು ಇಲ್ಲಿ ನೋಡ್ಬೋದು ಇಲ್ಲಿ ಇನ್ನೊಂದು ವ್ಯೂ ಬಟನ್ ಇದೆ. ಈ ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ತಕ್ಷಣ ತಾವು ನೋಡ್ಬೋದು ಇಲ್ಲಿ ರಿಸಲ್ಟ್ ಶೋ ಆಗ್ತಿದೆ. ತಾವು ಈ ರಿಸಲ್ಟ್ ಅನ್ನ ಪ್ರಿಂಟ್ಔಟ್ ತಕ್ಕೋಬಹುದು ಅಥವಾ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ. ಏಕೆಂದ್ರೆ ಸರ್ವರ್ ಡೌನ್ ಆದ ತಕ್ಷಣ ತಾವು ಇನ್ನೊಮ್ಮೆ ರಿಸಲ್ಟ್ ನೋಡಲು ಹೋದ್ರೆ ರಿಸಲ್ಟ್ ಬಹುಶಃ ಕಾಣಿಸುವುದಿಲ್ಲ. ಹೀಗಾಗಿ ತಾವು ಮೊದಲೇ ಸ್ಕ್ರೀನ್ ಶಾಟ್ ಅಥವಾ ಪ್ರಿಂಟ್ಔಟ್ ತೆಗೆದುಕೊಳ್ಳಿ. ಓಕೆ, ಇದೇ ರೀತಿ ಶೈಕ್ಷಣಿಕ ವಿಡಿಯೋಗಳಿಗಾಗಿ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ.